Hello students, good morning. In this class, we'll see the problem 7. Question: Mr. Jeevan submit the following particular about the sale of asset during the year 2018 and 19. So, particular is given below. Selling price of 3 items, that is jewelry, land and silver. ಈ ಕ್ವೆಶನಲ್ಲಿ 3 ಐಟಮ್ಸ್ ಜೊತೆಲಿ ಕೊಟ್ಟಿದ್ದಾರೆ. These are the capital assets: jewelry, land, silver. So selling price of jewelry is 14 lakh. Selling price of land is 36 lakh 48,000. Selling price of silver is 10 lakh. Second one, selling expenses. Selling expenses ಅಲ್ಲಿ jewelry nil, land into 48,000, silver nil. Third one, cost of acquisition. ಎಷ್ಟಕ್ಕೆ ಯಾವ ಕಾಸ್ಟಿಗೆ ಅಕ್ವೈರ್ ಮಾಡಿ. ಸೊ ಜ್ಯುವೆಲ್ರಿ 2,58,000, ಲ್ಯಾಂಡ್ 4,52,000, ಸಿಲ್ವರ್ 2 lakh. ಆಯಿತಾ? ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಜ್ಯುವೆಲ್ರಿ ತಗೊಂಡಿದ್ದಷ್ಟು 2,58,000ಗೆ, ಲ್ಯಾಂಡ್ 4,52,000ಗೆ, ಸಿಲ್ವರ್ 2 lakhಗೆ. ನೆಕ್ಸ್ಟ್ ಇಯರ್ ಆಫ್ ಅಕ್ವಿಸಿಷನ್, ಯಾವ ಇಯರಲ್ಲಿ ಅಕ್ವೈರ್ ಮಾಡಿದ್ರು. ಜ್ಯುವೆಲ್ರಿ 2007-8, ಲ್ಯಾಂಡ್ 2004-5, ಸಿಲ್ವರ್ 2001-2. ಸೊ Jeevan has purchased a house for rupees 40 lakh on 1/1/2019. Jeevan has purchased new house for 40 lakh. 40 lakhಗೆ ನ್ಯೂ ಹೌಸ್ನ ಪರ್ಚೇಸ್ ಮಾಡಿದ್ದಾರೆ. ಆಯಿತಾ? ಸೊ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಟ್ಯಾಕ್ಸಿಬಲ್ ಕ್ಯಾಪಿಟಲ್ ಗೇನ್. ಸೊ 40 lakhಗೆ ಹೌಸ್ ಪರ್ಚೇಸ್ ಮಾಡಿದರೆ ಇದು ಡಿಡಕ್ಷನ್ಸಲ್ಲಿ ಹೋಗುತ್ತೆ. ಆಯಿತಾ? ಬಟ್ ಹೌಸ್ ಬಗ್ಗೆ ಯಾವುದು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿಲ್ಲ ಅಲ್ವಾ. ಜ್ಯುವೆಲ್ರಿ, ಲ್ಯಾಂಡ್ ಆ್ಯಂಡ್ ಸಿಲ್ವರ್ ಬಗ್ಗೆ ಕೊಟ್ಟಿರೋದು. ಆಯಿತಾ? ಸೊ ನೋಡೋಣ. ನೆಕ್ಸ್ಟ್, ಸೊ 3 ಐಟಮ್ಸ್ನು ಸಪ್ರೇಟ್ ಹಾಕ್ಕೊಳ್ಳೋಣ. ಫಸ್ಟ್ ಒನ್ ಜ್ಯುವೆಲ್ರಿ. ಸೊ ವ್ಯಾಲ್ಯೂ ಆಫ್ ಕನ್ಸಿಡರೇಷನಲ್ಲಿ ಯಾವ ವ್ಯಾಲ್ಯೂಗೆ ಸೇಲ್ ಮಾಡಿದ್ರು. ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂದ್ರೇನು, ಯಾವ ವ್ಯಾಲ್ಯೂಗೆ ಸೇಲ್ ಮಾಡಿದ್ರು. ಸೊ ಜ್ಯುವೆಲ್ರಿದು ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಇವಾಗ ಸಪ್ರೇಟ್ ತಗೋತಿರೋದು. ಸೊ ಜ್ಯುವೆಲ್ರಿ ಒಂದು ಐಟಮ್ ಜ್ಯುವೆಲ್ರಿ. ಸೊ ಜ್ಯುವೆಲ್ರಿದು ಕ್ಯಾಲ್ಕುಲೇಟ್ ಮಾಡೋಣ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಜ್ಯುವೆಲ್ರಿದು ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟು. ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟು ಅಂದರೆ ದ ಸೆಲ್ಲಿಂಗ್ ಪ್ರೈಸ್, ಯಾವ ವ್ಯಾಲ್ಯೂಗೆ ಸೇಲ್ ಮಾಡಿದ್ರು. ಸೊ ಜ್ಯುವೆಲ್ರಿದು ಸೇಲ್ ಮಾಡಿದ್ದು ಫಾರ್ 14 lakh. ಫಸ್ಟ್ ಪಾಯಿಂಟ್, ಸೆಲ್ಲಿಂಗ್ ಪ್ರೈಸ್ ಆಫ್ ಜ್ಯುವೆಲ್ರಿ ಈಸ್ 14 lakh. ಸೊ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಈಸ್ 14 lakh ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಜ್ಯುವೆಲ್ರಿದು ಯಾವುದಾದ್ರೂ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರಾ? ಇಲ್ಲ, ಜ್ಯುವೆಲ್ರಿದು ಯಾವುದು ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಸೊ ನಿಲ್. ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ವ್ಯಾಲ್ಯೂಗೆ ಅಕ್ವೈರ್ ಮಾಡಿದ್ರು ಜ್ಯುವೆಲ್ರಿನ. ಥರ್ಡ್ ಪಾಯಿಂಟಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಜ್ಯುವೆಲ್ರಿ 2,58,000. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು 2,58,000 ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್. ಯಾವ ಇಯರಲ್ಲಿ ಸೇಲ್ ಆಗಿದ್ದು? ಇನ್ ದ ಇಯರ್ 2019 ಇಂದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 280 ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್. ಯಾವ ಇಯರಲ್ಲಿ ಪರ್ಚೇಸ್ ಮಾಡಿದ್ದು ಇನ್ ದ ಇಯರ್ 2007-8. ಫೋರ್ತ್ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಯರ್ ಆಫ್ ಅಕ್ವಿಸಿಷನ್ 2007-2008. 2007 ಮತ್ತು 2008 ಇಂದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 129 ಇದೆ. ಆಯಿತಾ? ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ 2,58,000 ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ 280 ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್ 129. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ 5,60,000 ಆಯಿತಾ? ಸೊ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 14 lakh ಲೆಸ್ 5,60,000 ಮಾಡಿದ್ರೆ 8,40,000 ಈಸ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ. 8,50,000 ಈಸ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ ಜ್ಯುವೆಲ್ರಿ. ಇನ್ನೂ ಬರೀ ಜ್ಯುವೆಲ್ರಿಗೆ ಮಾಡಿದ್ದೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಡೂ ಫಾರ್ ಲ್ಯಾಂಡ್ ಆಲ್ಸೋ ಆ್ಯಂಡ್ ಸಿಲ್ವರ್ ಆಲ್ಸೋ. ಆಯಿತಾ? ಸೊ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್
ಲ್ಯಾಂಡಿನ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟು ಅಂದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಲ್ಯಾಂಡಿಂದು 36,48,000 ಆಯಿತಾ. ಸೊ ಲ್ಯಾಂಡಿನ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 36,48,000. ಸೊ ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಆರ್ ಸೇಲ್ ಮಾಡಬೇಕಾದ್ರೆ ಯಾವುದಾದ್ರೂ ಎಕ್ಸ್ಪೆನ್ಸ್ ಇನ್ಕರ್ ಆಗಿದ್ದರೆ ಇಲ್ಲಿ ಬರಿತೀವಿ. ಸೊ ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ಸಲ್ಲಿ ಯಾವ ಎಕ್ಸ್ಪೆನ್ಸ್ ಬರುತ್ತೆ, ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಲ್ಯಾಂಡಿಂದು 48,000 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ 48,000. ಸೊ 48,000 ಲೆಸ್ ಮಾಡಿದ್ವಿ. ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಫಾರ್ಮುಲಾ ಏನು, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವ ವ್ಯಾಲ್ಯೂಗೆ ಅಕ್ವೈರ್ ಮಾಡಿದ್ದಾರೆ. ಸೊ ಥರ್ಡ್ ಪಾಯಿಂಟಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಫಾರ್ ಲ್ಯಾಂಡ್ 4,52,000. ಸೊ 4,52,000 ಇಸ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್. ಸೇಲ್ ಯಾವ ಇಯರಲ್ಲಿ ಆಗಿದ್ದು, ಸೇಲ್ ಆಗಿದ್ದು ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಜೀವನ್ ಹ್ಯಾಸ್ ಪರ್ಚೇಸ್ ಹೌಸ್ 2018 ಸೇಲ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಿಸ್ಟರ್ ಜೀವನ್ ಸಬ್ಮಿಟ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ ಅಬೌಟ್ ದ ಸೇಲ್ ಆಫ್ ಅಸೆಟ್ ಡ್ಯೂರಿಂಗ್ ದ ಇಯರ್ 2018-19. ಸೊ ಇನ್ ದ ಇಯರ್ 2018-19 ಕಾಸ್ಟ್ ಆಫ್ ಅಕ್ವಿಸಿಷನ್ 4,52,000 ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ 280 ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್. ಪರ್ಚೇಸ್ ಯಾವ ಇಯರಲ್ಲಿ ಮಾಡಿದ್ದು, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ಆಫ್ ಅಕ್ವಿಸಿಷನ್ ಯಾವುದು, ಲ್ಯಾಂಡಿಂದು 2004-2005. 2004-5 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 113 ಇದೆ ಆಯಿತಾ. ಸೊ 4,52,000 ಇಂಟು 280 ಡಿವೈಡೆಡ್ ಬೈ 113 ಇಸ್ ಈಕ್ವಲ್ ಟು 11,20,000 ಅಂತ. ಸೊ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 36,48,000 ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ 48,000 ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ 11,20,000. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲ್ಯಾಂಡಿಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಾಗುತ್ತೆ, 24,80,000. 24,80,000 ಈಸ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಲ್ಯಾಂಡ್ ಅಂತ. ಸೊ ಥರ್ಡ್ ಕ್ವೆಶನ್, ಥರ್ಡ್ ಐಟಮ್ ದಟ್ ಈಸ್ ಸಿಲ್ವರ್. ಸಿಲ್ವರಿಂದು ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟು, ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂದರೆ ಯಾವ ವ್ಯಾಲ್ಯೂಗೆ ಸೇಲ್ ಮಾಡಿದ್ರು. ಸೊ ಸಿಲ್ವರ್ ಸೇಲ್ ಮಾಡಿದ್ರು, ಸೆಲ್ಲಿಂಗ್ ಪ್ರೈಸ್ ಆಫ್ ಸಿಲ್ವರ್ ಇಸ್ 10 lakh. ಸೊ ಸಿಲ್ವರ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 10 lakh ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಸಿಲ್ವರಿಗೆ ಯಾವುದೂ ಕೊಟ್ಟಿಲ್ಲ, ಸೊ ನಿಲ್. ನೆಕ್ಸ್ಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು, ಸಿಲ್ವರ್ ತೊಗೊಂಡಿದ್ದು ಕಾಸ್ಟ್ ಆಫ್ ಅಕ್ವಿಸಿಷನ್. ಥರ್ಡ್ ಪಾಯಿಂಟ್, ಸಿಲ್ವರ್ದು ಕಾಸ್ಟ್ ಆಫ್ ಅಕ್ವಿಸಿಷನ್ 2 lakh. ಸೊ ಸಿಲ್ವರ್ ತೊಗೊಂಡಿದ್ದು 2 lakhಗೆ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್. ಸೇಲ್ ಯಾವ ಇಯರಲ್ಲಿ ಆಗಿದ್ದು, 2019. ಸೊ 2019 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 280 ಇದೆ. ಸೊ ಆಯಿತಾ. ಸೊ 280 ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್. ಪರ್ಚೇಸ್ ಯಾವ ಇಯರಲ್ಲಿ ಆಗಿದ್ದು, 2001 ಆ್ಯಂಡ್ 2002. ಸಿಲ್ವರು ಪರ್ಚೇಸ್ ಯಾವಾಗ ಆಗಿದ್ದು, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಯರ್ ಆಫ್ ಅಕ್ವಿಸಿಷನ್ ಸಿಲ್ವರ್ದು 2001-2002. ಸೊ 2001-2002 ಇಂದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್ 100 ಇದೆ ಆಯಿತಾ. ಸೊ 2 lakh ಇಂಟು 280 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 5,60,000. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ ಸಿಲ್ವರ್ ಈಸ್, ಸಿಲ್ವರಿಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು, 37,60,000. ಸೊ 4,40,000 ಸಾರಿ. ಸಿಲ್ವರಿಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 4,40,000. ಸೊ ಟೋಟಲ್ ಇವ್ರದ್ದು ಜೀವನಿಂದು, ಮಿಸ್ಟರ್ ಜೀವನಿಂದು ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಅಂದರೆ ಫ್ರಮ್ ಸಿಲ್ವರ್, ಜ್ಯುವೆಲ್ರಿ, ಲ್ಯಾಂಡ್, ಸಿಲ್ವರ್ ಮೂರು ಸೇರಿಸಿದ್ರೆ ಜೀವನಿಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು. ವಿ ಹ್ಯಾವ್ ಟು ಆ್ಯಡ್ ದ ವ್ಯಾಲ್ಯೂಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಜ್ಯುವೆಲ್ರಿ 8,40,000 plus long term capital gain of land, it is 24,80,000 plus long term capital gain of silver, that is 4,40,000. So 8,40,000 plus 24,80,000 plus 4,40,000 ಮೂರು ಆ್ಯಡ್ ಮಾಡಿದರೆ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಜೀವನ್ ಈಸ್ 37,60,000. ಸೊ 37,60,000 ಏನಿದೆ ಅದು ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಜೀವನ್. ಲೆಸ್ ಇದರಲ್ಲಿ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಕ್ತು. ಇದರಲ್ಲಿ ಯಾವುದಾದ್ರೂ ಡಿಡಕ್ಷನ್ಸ್ ಇದ್ದರೆ
ಲೆಸ್ ಮಾಡ್ಕೋಬೇಕು ಆಯಿತಾ. ಸೊ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 54. ಅಂಡರ್ ಸೆಕ್ಷನ್ 54ಅಲ್ಲಿ ಡಿಡಕ್ಷನ್ ಯಾವುದಿದೆ, ಮಿಸ್ಟರ್ ಜೀವನ್ ಹ್ಯಾಸ್ ಪರ್ಚೇಸ್ ಅ ಹೌಸ್ ಫಾರ್ ₹40 lakh. ಸೊ 40 lakhಗೆ ಹೌಸ್ ಪರ್ಚೇಸ್ ಮಾಡಿದ್ದಾರೆ. ಸೊ ದಟ್ ಈಸ್ ಒನ್ ಆಫ್ ದ ಡಿಡಕ್ಷನ್. ಸೊ ಪರ್ಚೇಸ್ ಆಫ್ ನ್ಯೂ ಹೌಸ್ 40 lakh. 37,60,000 40 lakh ಲೆಸ್ ಮಾಡಿದರೆ ಟ್ಯಾಕ್ಸಿಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಿಲ್ ಆಗುತ್ತೆ ಆಯಿತಾ. ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 37,60,000 ಲೆಸ್ ಪರ್ಚೇಸ್ ಆಫ್ ನ್ಯೂ ಹೌಸ್. ಪರ್ಚೇಸ್ ಆಫ್ ನ್ಯೂ ಹೌಸ್ ಡಿಡಕ್ಷನ್ಸಲ್ಲಿ ಲೆಸ್ ಮಾಡ್ಕೋತೀವಿ. ಸೊ 40 lakh. ಸೊ ಟ್ಯಾಕ್ಸಿಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ ನಿಲ್ ಆಯಿತಾ. ಸೊ ಯಾವುದು ಕ್ಯಾಪಿಟಲ್ ಗೇನ್ ಆಗಿಲ್ಲ ಮಿಸ್ಟರ್ ಜೀವನಿಗೆ. ಓಕೆ. ಸೊ ದಿಸ್ ವಾಸ್ ದ 7th ಕ್ವೆಶನ್. ಈ ಕ್ವೆಶನಲ್ಲಿ ಡೈರೆಕ್ಟ್ 3 ಐಟಮ್ಸ್ ಕೊಟ್ಟಿದ್ದಾರೆ, ಜ್ಯುವೆಲ್ರಿ, ಲ್ಯಾಂಡ್ ಆ್ಯಂಡ್ ಸಿಲ್ವರ್. ಸೊ ಮೂರಿಗೂ ನಾವು ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಲಾಸ್ಟಲ್ಲಿ ಟೋಟಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಟೋಟಲ್ ಮಾಡಿ ಲೆಸ್ ಅದರಲ್ಲಿ ಯಾವುದಾದ್ರೂ ಡಿಡಕ್ಷನ್ಸ್ ಇದ್ದರೆ ಲೆಸ್ ಮಾಡ್ತೀವಿ ಆಯಿತಾ. ಸೊ ಇದರಿಂದ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ ಆಯಿತಾ. ಒನ್ ಆಫ್ ದ ಈಸಿ ಕ್ವೆಶನ್ಸ್. ದಿಸ್ ಈಸ್ 7th ಕ್ವೆಶನ್. ಇನ್ನೂ 2 ಕ್ವೆಶನ್ ಇದೆ ಆಯಿತಾ. ನೆಕ್ಸ್ಟ್ ಕ್ಲಾಸಲ್ಲಿ ಆ ಕ್ವೆಶನ್ಸ್ ಮಾಡೋಣ. ಥ್ಯಾಂಕ್ ಯು.